ಹೆಲೋ ಮೈ ಡಿಯರ್ ಇನ್ಸ್ಟಾ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಟ್ಯಾರೋಟ್ ಫ್ಯಾಮಿಲಿ. ಇವತ್ತು ನಾನು ರೀಡಿಂಗ್ ಮಾಡ್ತಾ ಇರೋ ಟಾಪಿಕ್ ಬಂದ್ಬಿಟ್ಟು, ನೀವು ಯಾವ ವ್ಯಕ್ತಿನ ಮಿಸ್ ಮಾಡ್ಕೊಳ್ತಾ ಇದ್ದೀರಾ, ಆ ವ್ಯಕ್ತಿ ಕಡೆಯಿಂದ ನಿಮಗೆ ಕಾಲ್ ಮೆಸೇಜ್ ಬರುತ್ತಾ, ಮತ್ತೆ ಅವರು ನಿಮ್ಮ ಲೈಫಿಗೆ ವಾಪಸ್ ಬರ್ತಾರಾ ಅನ್ನೋದೇ ಇವತ್ತಿನ ರೀಡಿಂಗು. ಸೊ ಇದೊಂದು ಜನರಲ್ ರೀಡಿಂಗ್ ಆಗಿದೆ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕಾದರೆ ನನ್ನೊಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮ್ಮ ಪರ್ಸನಲ್ ರೀಡಿಂಗ್ನ ಬುಕ್ ಮಾಡ್ಕೋಬೋದು. ಹಾಗೆ ಈ ಒಂದು ಎನರ್ಜಿನ ನೀವು ಕ್ಲೇಮ್ ಮಾಡೋದಕ್ಕೆ ಈ ವಿಡಿಯೋನ ಲೈಕ್ ಕೂಡ ಮಾಡಬೇಕಾಗುತ್ತೆ ಮತ್ತು ಅಟ್ಲೀಸ್ಟ್ 5 ಮೆಂಬರ್ಸ್ಗೆ ಈ ಒಂದು ವಿಡಿಯೋನ ಶೇರ್ ಮಾಡಬೇಕಾಗುತ್ತೆ ಮತ್ತು ಕಮೆಂಟ್ ಸೆಕ್ಷನಲ್ಲಿ 369 ಅಂತ ಕಮೆಂಟ್ ಕೂಡ ಮಾಡಬೇಕಾಗುತ್ತೆ. ಸೊ ನೋಡೋಣ, ನಿಮ್ಮೊಂದು ವ್ಯಕ್ತಿ ಕಡೆಯಿಂದ ನಿಮ್ಗೇನಾದರೂ ಕಾಲ್ ಮೆಸೇಜ್ ಬರುತ್ತಾ, ಮತ್ತೆ ಅವರು ನಿಮ್ಮ ಲೈಫ್ಗೆ ವಾಪಸ್ ಬರ್ತಾರಾ. ಓಕೆ, ಈ ಒಂದು ಕಾರ್ಡ್ಸ್ನ ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನೊಂದು ಇನ್ಸ್ಟಾ ಐಡಿನ ಫಾಲೋ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇನ್ನು ಯಾರೆಲ್ಲ ಮಾಡಿಲ್ಲ ಪ್ಲೀಸ್ ಇವಾಗಲೇ ಫಾಲೋ ಮಾಡಿ ಹಾಗೂ ಆದಷ್ಟು ಶೇರ್ ಕೂಡ ಮಾಡಿ. ಸೊ ಎಲ್ಲೋ ಒಂದು ಸೈಡು ನಿಮ್ಮ ಒಂದು ಪರ್ಸನ್ಗೆ ತುಂಬ ಅಂದರೆ ತುಂಬ ಹರ್ಟ್ ಆಗಿದೆ. ನಿಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರೋದ್ರಿಂದ ಆದರೂ ಇರ್ಬೋದು, ಅಥವಾ ನೀವೊಂದು ನಡ್ಕೊಂಡಿರೋ ಒಂದು ರೀತಿ ಆಗಿರ್ಬೋದು. ಅವ್ರಿಗೆ ಎಲ್ಲೋ ಒಂದು ಸೈಡು ತುಂಬ ಹರ್ಟ್ ಆಗಿದೆ, ಆದ್ರೂ ಅವರು ತುಂಬ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಮತ್ತೆ ಅವ್ರಿಗೆ ಸ್ವಲ್ಪ ಲೈಫಲ್ಲಿ ಸ್ಟ್ರಗಲ್ ಕೂಡ ನಡೀತಾ ಇದೆ, ಚಾಲೆಂಜಸ್ ಬರ್ತಾ ಇದೆ. ಅದೆಲ್ಲ ಫೇಸ್ ಮಾಡ್ತಾ ಇರೋದ್ರಿಂದ ಅವರು ನಿಮ್ಮ ಕಡೆ ಸ್ವಲ್ಪ ಫೋಕಸ್ ಮಾಡೋಕೆ ಆಗ್ತಾ ಇಲ್ಲ. ಮತ್ತೆ ತುಂಬಾ ಜವಾಬ್ದಾರಿ ಕೂಡ ಅವ್ರ ಲೈಫಲ್ಲಿ ಇವಾಗ ಅವರು ಫೇಸ್ ಕೂಡ ಮಾಡ್ತಾ ಇದ್ದಾರೆ ನಿಭಾಯಿಸೋಕೆ. ಹಾಗಾಗಿ ಅವರು ಸ್ವಲ್ಪ ಏನಂತಂದ್ರೆ ಟೈಮ್ ತಗೊಳ್ತಾ ಇದ್ದಾರೆ. ಡೆಫಿನೆಟ್ಲಿ ಅವರು ನಿಮ್ಮನ್ನ ತುಂಬಾ ಅಂದ್ರೆ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಅವರು ನಿಮ್ಗೆ ಖಂಡಿತ ಅಂದ್ರೆ ಅವರು ನಿಮ್ಗೆ ಕಾಲ್, ಅವ್ರ ಕಡೆಯಿಂದ ಒಂದು ಕಾಲ್ ಆಗಿರ್ಬೋದು ಅಥವಾ ಮೆಸೇಜ್ ಆಗಿರ್ಬೋದು ಡೆಫಿನೆಟ್ಲಿ ಬರುತ್ತೆ. ವಿದಿನ್ 1 ವೀಕ್ ಅಥವಾ 15 ಡೇಸ್ ಆಗ್ಬೋದು. ಬಟ್ ಡೆಫಿನೆಟ್ಲಿ ಅವರೊಂದು ಕಾಲ್ ಮೆಸೇಜ್ ಬಂದೇ ಬರುತ್ತೆ ಮತ್ತೆ ಅವರು ನಿಮ್ಮ ಲೈಫಿಗೆ ಮತ್ತೆ ವಾಪಸ್ ಬರ್ತಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್.